ಮೊದಲನೇ ಪ್ರಶ್ನೆ, ಛತ್ತೀಸ್ಗಢದ ಯಾವ ಜಿಲ್ಲೆ ಇತ್ತೀಚೆಗೆ ತನ್ನ 75 ಗ್ರಾಮ ಪಂಚಾಯತ್ಗಳನ್ನು ಶಿಶು ವಿವಾಹ ಮುಕ್ತ ಪಂಚಾಯತ್ಗಳು ಎಂದು ಘೋಷಿಸಿದೆ? ಸರಿಯಾದ ಉತ್ತರ ಬಿ. ಸೂರಜ್ಪುರ್. ಛತ್ತೀಸ್ಗಢದ ಸೂರಜ್ಪುರ್ ಜಿಲ್ಲೆ 17ನೇ ಸೆಪ್ಟೆಂಬರ್ 2025ರಂದು 75 ಗ್ರಾಮ ಪಂಚಾಯತ್ಗಳನ್ನು ಶಿಶು ವಿವಾಹ ಮುಕ್ತ ಎಂದು ಘೋಷಿಸಿದೆ. ಕಳೆದ 2 ವರ್ಷಗಳಲ್ಲಿ ಯಾವುದೇ ಶಿಶು ವಿವಾಹ ಪ್ರಕರಣಗಳು ದಾಖಲಾಗಿಲ್ಲ ಎಂಬ ಕಾರಣಕ್ಕೆ ಈ ಗೌರವ ದೊರೆತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅಂಗನವಾಡಿ ಕಾರ್ಯಕರ್ತರು, ಪಂಚಾಯತ್ ನೌಕರರು, NGOಗಳು ಹಾಗೂ ಸಮುದಾಯದ ಭಾಗವಹಿಸುವಿಕೆಯಿಂದ ಈ ಯಶಸ್ಸು ಸಾಧ್ಯವಾಗಿದೆ ಅಂತ ಹೇಳ್ತಾರೆ. ಎರಡನೇ ಪ್ರಶ್ನೆ, ಪಿಂಚಣಿ ಆಡಳಿತ ವ್ಯವಸ್ಥೆ ರಕ್ಷಾ ಸ್ಪರ್ಶ್ ಯಾವ ಸಚಿವಾಲಯದ ಮುಂದಾಳತ್ವದಲ್ಲಿರುವ ಯೋಜನೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ರಕ್ಷಣಾ ಸಚಿವಾಲಯ. ಪಿಂಚಣಿ ಆಡಳಿತ ವ್ಯವಸ್ಥೆ ರಕ್ಷಾ ಸ್ಪರ್ಶ್ ರಕ್ಷಣಾ ಸಚಿವಾಲಯದ ಯೋಜನೆಯಾಗಿದೆ. ಇದರಿಂದ 6.43 ಲಕ್ಷ ಹಳೆಯ ಪಿಂಚಣಿ ಪ್ರಕರಣಗಳಲ್ಲಿ 5.60 ಲಕ್ಷ ಅಂದರೆ 87% ಪರಿಹರಿಸಲಾಗಿದೆ. ದೂರುಗಳ ಸರಾಸರಿ ವಿಲೇವಾರಿ ಸಮಯ 56 ದಿನಗಳಿಂದ 20 ದಿನಗಳಿಗೆ ಕಡಿಮೆಯಾಗಿದೆ. ಭಾರತ ಮತ್ತು ನೇಪಾಳದ 31.54 ಲಕ್ಷ ಪಿಂಚಣಿದಾರರು ಈ ವ್ಯವಸ್ಥೆಗೆ ಸೇರಿದ್ದಾರೆ. ಮೂರನೇ ಪ್ರಶ್ನೆ, ಯುರೋಪಿಯನ್ ಯೂನಿಯನ್ನ ಮೊದಲ ಎಸ್ಕಾಸ್ಕೇಲ್ ಸೂಪರ್ ಕಂಪ್ಯೂಟರ್ಗೆ ಸೆಪ್ಟೆಂಬರ್ 2025ರಲ್ಲಿ ಉದ್ಘಾಟನೆಯಾದ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ. ಜುಪಿಟರ್. ಸೆಪ್ಟೆಂಬರ್ 2025ರಲ್ಲಿ ಜರ್ಮನಿಯಲ್ಲಿ ಯುರೋಪ್ನ ಮೊದಲ ಎಸ್ಕಾಸ್ಕೇಲ್ ಸೂಪರ್ ಕಂಪ್ಯೂಟರ್ ಜುಪಿಟರ್ ಉದ್ಘಾಟಿಸಲಾಯಿತು. ಇದು ಪ್ರತಿ ಸೆಕೆಂಡಿಗೆ 1 ಕ್ವಿಂಟಿಲಿಯನ್ ಆಪರೇಷನ್ಗಳನ್ನು ನಡೆಸುವ ಸಾಮರ್ಥ್ಯ ಹೊಂದಿದ್ದು, ಸಂಪೂರ್ಣ ನವೀಕರಿಸಬಹುದಾದ ಶಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜುಪಿಟರ್ ಈಗ ಯುರೋಪ್ನ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಆಗಿದ್ದು, ಹವಾಮಾನ ಮಾದರಿ, ವಾತಾವರಣ ಮುನ್ಸೂಚನೆ ಮತ್ತು ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಗೆ ಸಹಾಯ ಮಾಡಲಿದೆ. ನಾಲ್ಕನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಪ್ರಾಣಿ ಕಲ್ಯಾಣ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ. ಅಕ್ಟೋಬರ್ 4. ವಿಶ್ವ ಪ್ರಾಣಿ ಕಲ್ಯಾಣ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 4ರಂದು ಆಚರಿಸಲಾಗುತ್ತದೆ. ಈ ದಿನವು ಪ್ರಾಣಿಗಳ ಹಿತಚಿಂತನೆ ಮತ್ತು ಮಾನವೀಯ ವರ್ತನೆಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿದೆ. 2025ರ ವಿಶ್ವ ಪ್ರಾಣಿ ದಿನದ ಥೀಮ್ ಪ್ರಾಣಿಗಳನ್ನು ಉಳಿಸಿ, ಗ್ರಹವನ್ನು ಉಳಿಸಿ ಆಗಿದ್ದು, ಈ ವರ್ಷ 100ನೇ ವಾರ್ಷಿಕೋತ್ಸವವಾಗಿದೆ. ಪ್ರಾಣಿಗಳನ್ನು ರಕ್ಷಿಸುವುದು ಪರಿಸರ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ. ಮೊದಲ ದಿನವನ್ನು 1925ರಲ್ಲಿ ಹೆನ್ರಿಚ್ ಜಿಮರ್ಮನ್ ಆಯೋಜಿಸಿದರು. ಐದನೇ ಪ್ರಶ್ನೆ, 2025ರ ಡೆಹ್ರಾಡೂನ್ ಸಾಹಿತ್ಯೋತ್ಸವದ 7ನೇ ಆವೃತ್ತಿಯ ವಿಷಯವೇನು? ಸರಿಯಾದ ಉತ್ತರ ಆಪ್ಷನ್ ಎ. ವಸುದೈವ ಕುಟುಂಬಕಂ ಏಕತೆಯ ಧ್ವನಿಗಳು. ಡೆಹ್ರಾಡೂನ್ ಸಾಹಿತ್ಯೋತ್ಸವದ 7ನೇ ಆವೃತ್ತಿ 2025ರ ನವೆಂಬರ್ 14ರಿಂದ 16ರವರೆಗೆ ಡೂನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆಯಲಿದೆ. ಇದರ ವಿಷಯ ವಸುದೈವ ಕುಟುಂಬಕಂ ಏಕತೆಯ ಧ್ವನಿಗಳು. ಈ ಉತ್ಸವವು ಸಂವಾದ, ಸಾಹಿತ್ಯ, ಕಲಾ, ಸಾಂಸ್ಕೃತಿಕ ಬಂಧವನ್ನು ಹಾಗೂ ಭಾರತದ ವೈವಿಧ್ಯಮಯ ಪರಂಪರೆಯನ್ನು ಆಚರಿಸುತ್ತದೆ. ಆರನೇ ಪ್ರಶ್ನೆ, ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನ 2025ನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ. ಮೆಹ್ಸಾನಾ. 9 ಮತ್ತು 10 ಅಕ್ಟೋಬರ್ 2025ರಂದು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮೆಹ್ಸಾನದ ಗಣಪತ್ ವಿಶ್ವವಿದ್ಯಾಲಯದಲ್ಲಿ ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನ ಉದ್ಘಾಟಿಸಿದರು. ಮೊದಲ ದಿನ GMDC ಪ್ರಮುಖ ಖನಿಜಗಳ ಕುರಿತಂತೆ ಸಮ್ಮೇಳನ ನಡೆಯಿತು. ಇವು ಸ್ವಚ್ಛ ಶಕ್ತಿ, ಏರೋಸ್ಪೇಸ್, ರಕ್ಷಣಾ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಗಳಿಗೆ ಅತ್ಯಗತ್ಯ. ಗುಜರಾತ್ ಗ್ರೀನ್ ವೆಹಿಕಲ್ ಪಾಲಿಸಿ 2025 ವಿದ್ಯುತ್ ವಾಹನಗಳ ಉತ್ತೇಜನ ನೀಡುತ್ತದೆ. ಏಳನೇ ಪ್ರಶ್ನೆ, ಭಾರತದಲ್ಲಿ ಮೆಟಾ ಪ್ಲಾಟ್ಫಾರ್ಮ್ ತನ್ನ ಅಂಡರ್ ಸೀ ಕೇಬಲ್ ಯೋಜನೆ ವಾಟರ್ವರ್ತ್ಗೆ ಲ್ಯಾಂಡಿಂಗ್ ಸೈಟ್ಗಳಾಗಿ ಯಾವ ನಗರವನ್ನು ಆಯ್ಕೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂಬೈ ಮತ್ತು ವಿಶಾಖಪಟ್ಟಣಂ. ಮೆಟಾ ಪ್ಲಾಟ್ಫಾರ್ಮ್ ತನ್ನ ವಾಟರ್ವರ್ತ್ ಅಂಡರ್ ಸೀ ಕೇಬಲ್ ಯೋಜನೆಗೆ ಮುಂಬೈ ಮತ್ತು ವಿಶಾಖಪಟ್ಟಣಂ ನಗರಗಳನ್ನು
ಲ್ಯಾಂಡಿಂಗ್ ಸೈಟ್ಗಳಾಗಿ ಆಯ್ಕೆ ಮಾಡಿದೆ. ಸಮುದ್ರದ ಅಡಿಯಲ್ಲಿ ಹಾಕಲಾಗುವ ಈ ಫೈಬರ್ ಆಪ್ಟಿಕ್ ಕೇಬಲ್ಗಳು ಜಾಗತಿಕ ಮಾಹಿತಿ ವರ್ಗಾವಣೆಗೆ ಮುಖ್ಯವಾಗಿದೆ. ವಿಶ್ವದ ಸುಮಾರು 90% ಡೇಟಾ ಮತ್ತು 80% ವ್ಯಾಪಾರವು ಇವುಗಳ ಮೂಲಕ ಸಾಗುತ್ತದೆ. ಈ ಯೋಜನೆ ಭಾರತಕ್ಕೆ ವೇಗವಾದ ಇಂಟರ್ನೆಟ್ ಮತ್ತು ಉತ್ತಮ ಜಾಲ ಸಂಪರ್ಕ ನೀಡಲಿದೆ. ಎಂಟನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಕ್ಲಾಂಪಿ ಪ್ಲೆಗ್ರೆ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಟಲಿ ದೇಶದಲ್ಲಿದೆ. ಇಟಲಿಯ ನ್ಯಾಪಲ್ಸ್ ಬಳಿ ಇರುವ ಕ್ಲಾಂಪಿ ಪ್ಲೆಗ್ರೆ ಜ್ವಾಲಾಮುಖಿಯಲ್ಲಿ ಹೊಸ ಭೂಗರ್ಭ ರಚನೆಗಳನ್ನು ಕೃತಕ ಬುದ್ಧಿಮತ್ತೆ ಮಾದರಿ ಪತ್ತೆಹಚ್ಚಿದೆ. ಇಲ್ಲಿ ಸ್ಪಷ್ಟವಾದ ರಿಂಗ್ ಫಾಲ್ಟ್ ಕಂಡುಬಂದಿದ್ದು, ಇದು 5ರಷ್ಟು ಭೂಕಂಪ ಉಂಟು ಮಾಡಬಹುದು. ಕ್ಲಾಂಪಿ ಪ್ಲೆಗ್ರೆಯು ಯುರೋಪಿನ ಅತಿದೊಡ್ಡ ಹಾಗೂ ಸಕ್ರಿಯ ಜ್ವಾಲಾಮುಖಿ ಕಾಲ್ಡೇರ್ ಆಗಿದ್ದು, ಇದು ಒಂದು ಜ್ವಾಲಾಮುಖಿಯಲ್ಲ, ಬೃಹತ್ ಜ್ವಾಲಾಮುಖಿ ವ್ಯವಸ್ಥೆಯಾಗಿದೆ ಎಂದು ಹೇಳಲಾಗಿದೆ. 9ನೇ ಪ್ರಶ್ನೆ, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ 2025ರ 5ನೇ ಆವೃತ್ತಿಗೆ ಆತಿಥ್ಯ ವಹಿಸಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಸ್ಥಾನ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟದ 5ನೇ ಆವೃತ್ತಿ 2025ರ ನವೆಂಬರ್ 24ರಿಂದ ಡಿಸೆಂಬರ್ 5ರವರೆಗೆ ರಾಜಸ್ಥಾನ ರಾಜ್ಯದ 7 ನಗರಗಳಲ್ಲಿ ನಡೆಯಲಿದೆ. 5,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು 23 ಪದಕ ಸ್ಪರ್ಧೆಗಳಲ್ಲಿ ಮತ್ತು 1 ಪ್ರದರ್ಶನ ಕ್ರೀಡೆಯಲ್ಲಿ ಖೋ-ಖೋ ಭಾಗವಹಿಸುವ ನಿರೀಕ್ಷೆಯಿದೆ. ಈ ಬಾರಿ ಬೆಚ್ ವಾಲಿಬಾಲ್, ಕಯಾಕಿಂಗ್, ಸೈಕ್ಲಿಂಗ್ ಮೊದಲಾದ ಹೊಸ ಕ್ರೀಡೆಗಳು ಸೇರಿವೆ. 10ನೇ ಪ್ರಶ್ನೆ, ತ್ರಿಸೇನಾ ಅಭ್ಯಾಸ ಪೂರ್ವಿ ಪ್ರಚಂಡ ಪ್ರಹಾರ್ ಎಲ್ಲಿ ನಡೆಯುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅರುಣಾಚಲ ಪ್ರದೇಶ. ಭಾರತವು 3 ಸೇನಾಪಡೆಗಳ ಸಂಯುಕ್ತ ಅಭ್ಯಾಸ ಪೂರ್ವಿ ಪ್ರಚಂಡ ಪ್ರಹಾರ್ ಅನ್ನು ಅರುಣಾಚಲ ಪ್ರದೇಶದ ಮೆಚುಕಾದಲ್ಲಿ ನಡೆಸುತ್ತಿದೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಸಂಯುಕ್ತ ಅಭ್ಯಾಸ ಇದಾಗಿದೆ. ಇದರಿಂದ ಯುದ್ಧ ಕೌಶಲ್ಯ, ತಾಂತ್ರಿಕ ಬಳಕೆ ಮತ್ತು ಕಾರ್ಯಾಚರಣಾ ಸಹಕಾರ ಹೆಚ್ಚಿಸಲು ಉದ್ದೇಶಿಸಲಾಗಿದೆ. ವಿವಿಧ ವಲಯಗಳಲ್ಲಿ ಸೇನೆಗಳ ಒಗ್ಗಟ್ಟನ್ನು ಮತ್ತು ಹೈ ಆಲ್ಟಿಟ್ಯೂಡ್ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಣೆಯನ್ನು ಪರೀಕ್ಷಿಸಲಾಗುತ್ತದೆ.